Hello, all. Welcome to my daily vlogs and welcome back to my ಚಾನಲ್ ಸಾಯಿಕ್ಷು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಟುಡೇ ಇಟ್ಸ್ ಸಂಡೇ ಮಾರ್ನಿಂಗ್. ಇಟ್ ಸ್ಟಾರ್ಟೆಡ್ ಆಫ್ ವೆರಿ ಸ್ಲೋಲಿ ಲೈಕ್ ದಿಸ್. ನಾನು ಎದ್ದ ತಕ್ಷಣ ಸುಮ್ಮನೆ ಹಾಗೆ ಕೂತಿದ್ದೆ. ನೋ, ಐ ಆಲ್ವೇಸ್ ಥಿಂಕ್ ನನಗೆ ಯಾಕೆ ನಿದ್ರೆನೇ ಬರೋದಿಲ್ಲ ಅಂತ. ಎಷ್ಟು ಲೇಟಾಗಿ ಮಲಗಿದ್ರೂ ಕೂಡ ನಾನು ಬೆಳಗ್ಗೆ 3 ಗಂಟೆಗೆ ಎಚ್ಚರ ಆಗೋಗುತ್ತೆ. ತುಂಬಾ ಬೇಜಾರಾಗುತ್ತೆ. ವೀಕ್ ಡೇಸಲ್ಲಿ ಓಕೆ ಫೈನ್, ಬಟ್ ಆನ್ ಸ್ಯಾಟರ್ಡೇ ಸಂಡೇ ಆಲ್ಸೋ ಐ ಹ್ಯಾವ್ ಟು ಗೆಟ್ ಅಪ್ ಅಟ್ 3 o'clock. ಅದಾದಮೇಲೆ ನಂಗೆ ನಿದ್ರೆ ಬರೋದೇ ಇಲ್ಲ. ಎದ್ದು ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಐ ಜಸ್ಟ್ ಗೆಟ್ ಅಪ್ ಆ್ಯಂಡ್ ಸಿಟ್ ಲೈಕ್ ದಿಸ್ ಆ್ಯಂಡ್ ವಾಚ್ ಮೈ ಪ್ಲ್ಯಾನ್ಸ್ ಆ್ಯಂಡ್ ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಐ ಹ್ಯಾಡ್ ಟು ಪ್ರಿಪೇರ್ ಬ್ರೇಕ್ಫಾಸ್ಟ್. ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ನೋ ನಾನ್ ವೆಜ್, ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಸೊ ಅದಕ್ಕೆ ಚಿತ್ರಾನ್ನ ಮಾಡೋದಕ್ಕೆ ರೈಸ್ ವಾಶ್ ಮಾಡಿಕೊಂಡೆ. ಸ್ಟವ್ ಮೇಲೆ ಅನ್ನ ಇಟ್ಟೆ. ಆ್ಯಂಡ್ ದೆನ್ 2 ಗ್ಲಾಸ್ ಆಫ್ ವಾಟರ್ ಹಿಯರ್ ಯು ಕ್ಯಾನ್ ಸಿ. ಐ ಸ್ಟಾರ್ಟೆಡ್ ಚಾಪಿಂಗ್ ಆನಿಯನ್ಸ್. ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಚಿತ್ರಾನ್ನ ಮಾಡೋದಕ್ಕೋಸ್ಕರ. ನಾನು ಚಿತ್ರಾನ್ನಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಆ್ಯಂಡ್ ದೆನ್ ಒಂದು ಸ್ವಲ್ಪ ಕಸೂರಿ ಮೇಥಿ ಆ್ಯಂಡ್ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇಟ್ ವಿಲ್ ಬಿ ವೆರಿ 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 ಟೇಸ್ಟಿ. ನೋಡಿ, ಇಲ್ಲಿ ಕುಂಭಕರ್ಣರು ನಮ್ಮ ಮನೆಯಲ್ಲಿ ನಿದ್ರೆ ಮಾಡ್ತಾನೇ ಇದ್ದಾರೆ. ನಾನು ಎದ್ದು ಕೆಲಸ ಮಾಡ್ತಾ ಏನೇ ಸೌಂಡ್ ಮಾಡ್ಕೊಂಡಿದ್ರೂ ಕೂಡ ಇವ್ರು ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಾರೆ. ಐ ಫೀಲ್ ಸೋ ಜೆಲಸ್. ಸೊ ದೆನ್ ಅಗೇನ್ ಐ ಕೇಮ್ ಬ್ಯಾಕ್. ಟೊಮ್ಯಾಟೊ ಕಟ್ ಮಾಡಿ ಚಿತ್ರಾನ್ನಕ್ಕೆ ಟೊಮ್ಯಾಟೊ ಹಾಕಿದೆ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದಿಸ್. ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಅದ್ರ ಜೊತೆ ನಾನು ಕಡಲೆ ಬೀಜನ ಕೂಡ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇಟ್ ವಿಲ್ ಬಿ ವೆರಿ 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 ಕ್ರಿಸ್ಪಿ. ಆ್ಯಂಡ್ ತಿನ್ನಬೇಕಾದ್ರೆ ಕಡಲೆ ಬೀಜ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿ, ಲುಕ್ ಅಟ್ ದಿಸ್ ಆಲ್ಸೋ. ನಾನು ಚಿತ್ರಾನ್ನ ಗೊಜ್ಜು ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಅರಿಶಿನ ಪುಡಿ ಹಾಕಿದ್ದೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ದೆನ್ ಆಫ್ಟರ್ವರ್ಡ್ಸ್ ಅನ್ನ ಆಗಿತ್ತಲ್ವ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದೆ. ಸೊ ಮಿಕ್ಸ್ ಮಾಡಿದ ತಕ್ಷಣ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಹೀಗೆ ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಹೇಗೆ ಕಾಣಿಸುತ್ತೆ? ಇದೇ ಥರ ಕಾಣಿಸುತ್ತೆ ಅಲ್ವಾ? ಸೊ ಟೇಸ್ಟ್ ಮೇ ವೇರಿ, ಬಟ್ ನೋಡೋದಕ್ಕೆ ಎಲ್ಲರ ಮನೆಯಲ್ಲೂ ಚಿತ್ರಾನ್ನ ಹೀಗೆ ಕಾಣಿಸುತ್ತೆ. ಸೊ ಮೈ ಬ್ರೇಕ್ಫಾಸ್ಟ್, ರಾಗಿ ಮಾಲ್ಟ್, ಹೋಮ್ ಮೇಡ್. ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಸೊ ತುಂಬ ಚೆನ್ನಾಗಿರುತ್ತೆ. ಐ ಜಸ್ಟ್ ಟುಕ್ ದಟ್ ಒನ್. ಅದಾದಮೇಲೆ ಪ್ರತಿದಿನ ಓದು ಅಂದರೆ ನನ್ನ ಮಗ ಓದಲ್ಲ. ಇವತ್ತು ಸಂಡೇ ಬೆಳಗ್ಗೆ ಬೇಡ ಬಿಡೋ ಅಂದರೂ ಕೂಡ ಎದ್ದು ಕೂತ್ಕೊಂಡು ಕಲರಿಂಗ್ ಮಾಡ್ತಾ ಇದ್ದಾನೆ. ಮಕ್ಕಳೇ ಹಾಗೆ, ಎಲ್ಲರ ಮನೆಯಲ್ಲೂ ಹೀಗೆ ಇರ್ತಾರೆ. ಆ್ಯಂಡ್ ಆಗಸ್ಟ್ ಅಂದಿದ ತಕ್ಷಣ ಒಂದೊಂದು ವಾರಕ್ಕೆ ಒಂದೊಂದು ಹಬ್ಬ ಬರುತ್ತೆ. ಮನೆ ಕ್ಲೀನಾಗಿ ಇಟ್ಕೋಬೇಕು. ಸೊ ಟುಡೇ ಯು ವಿಲ್ ಸಿ ದ ಡೀಪ್ ಕ್ಲೀನಿಂಗ್ ಇನ್ ಮೈ ಹೌಸ್. ಸೊ ನಾನು ಧೂಳೆಲ್ಲ ಉದುರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇನ ಇದು ಅಂತ ಅನಿಸ್ತು. ಅಷ್ಟೊಂದು ಧೂಳಿತ್ತು. ಡೈಲಿ ಕ್ಲೀನ್ ಮಾಡಿದ್ರು ಕೂಡ ಒಂದಿನ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ತೊಗೊಂಡಾಗ ಅಷ್ಟು ಧೂಳಿರುತ್ತೆ. ಭಯ ಆಗುತ್ತೆ. ಇದರಲ್ಲೇ ನಾವು ದಿನ ಸಂಸಾರ ಮಾಡ್ತಿದ್ರು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಿಚನ್, ಬೆಡ್ರೂಮ್, ಡೈನಿಂಗ್ ಹಾಲ್ ಪ್ರತಿಯೊಂದು ಧೂಳು ಉದುರಿಸಿದೆ. ಆ್ಯಂಡ್ ನೀವು ನೋಡಿ, ಇಲ್ಲಿ ಮನೆ ಒಳಗಡೆ ಮಾತ್ರ ಅಲ್ಲ, ಹಾಲಿಗೆ ಬಂದೆ. ಹಾಲಿಗೆ ಕ್ಲೀನ್ ಮಾಡಿದ ತಕ್ಷಣ ಐ ಜಸ್ಟ್ ವೆಂಟ್ ಔಟ್ಸೈಡ್ ಆಲ್ಸೋ. ಒಳಗಡೆನೇ ಇಷ್ಟು ಧೂಳಿದೆ ಅಂದಮೇಲೆ ಹೊರಗಡೆ ಇನ್ನೆಷ್ಟು ಧೂಳಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ಹೊರಗಡೆ ಹೋದಾಗ ಗಾಡ್, ಎಷ್ಟು ಧೂಳಿತ್ತಂದರೆ ಮನೆ ಆಚೆ ಇರೋದೆಲ್ಲ ಮನೆ ಒಳಗಡೆನೇ ಇತ್ತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ದೆನ್ ಕಿಚನ್ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೋದು ಬೇಗ ಬೇಗ, ಬಟ್ ನಾಟ್ ಕಿಚನ್. ವೈ? ಬಿಕಾಸ್ ಕಿಚನಲ್ಲಿ ಧೂಳು ಉದುರಿಸೋದು ಮಾತ್ರ ಅಲ್ಲ, ಪಾತ್ರೆಗಳು ಕೂಡ ತೊಳಿಬೇಕು. ಇಟ್ ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಬರೋ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಸುಸ್ತಾಗೋಯ್ತು. ಆ್ಯಂಡ್ ದೆನ್ ಪ್ರಕಾಶ್. ಸೊ ನಾನು ಮಾತ್ರ ಯಾಕೆ ಕ್ಲೀನ್ ಮಾಡಬೇಕು, ಪ್ರಕಾಶ್ ಆರಾಮಾಗಿದ್ದಾರಲ್ವ ಅಂತ ಅನಿಸ್ತಿತ್ತು. ಹೇಳ್ಕೊಳಕ್ಕಾಗಲ್ಲ. ಬಟ್ ಆದರೂ ಐ ಜಸ್ಟ್ ಟೋಲ್ಡ್ ಹಿಮ್ ಟು ಹೆಲ್ಪ್ ಮೀ ಔಟ್ ಟುಡೇ ಅಟ್ ಲೀಸ್ಟ್.
ಸೊ ಎಕ್ಸಾಸ್ಟ್ ಫ್ಯಾನ್ ನಮ್ಮ ಮನೆಯಲ್ಲಿರೋದು ತುಂಬ ಗಲೀಜಿತ್ತು. ಐ ವಾಸ್ ಸೋ ಸ್ಕೇರ್ಡ್. ಅಲ್ಲೇ ಅಡುಗೆ ಮಾಡ್ತಾಯಿರ್ತೀನಿ, ಧೂಳು ಏನಾದರೂ ಬಿದ್ದರೆ ಕಷ್ಟ ಆಗುತ್ತೆ, ಮಗು ಇರುತ್ತೆ ಅಂತ. ಸೊ ಐ ರಿಕ್ವೆಸ್ಟೆಡ್ ಹಿಮ್ ಟು ಕ್ಲೀನ್ ದ್ಯಾಟ್. ಕೋಪ ಮಾಡಿಕೊಂಡು ಬೈಕೊಂಡು ಒಂದು ಸ್ವಲ್ಪ ಪ್ರೀತಿಯಿಂದ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನೀಟಾಗಿ ಅಲ್ಲಿ ಕಿಟಕಿ, ಆ ಗ್ರಿಲ್ಸ್ ಮತ್ತು ಫ್ಯಾನ್, ಸ್ಟವ್ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಟ್ರು. ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ಹೋಗಿ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಅವರು ಊರಿಗೆ ಹೋದರು. ದೆನ್ ಐ ವಾಸ್ ಅಲೋನ್ ವಿತ್ ಮೈ ಕಿಡ್ ಇಕ್ಷು. ನನಗೆ ಅದೆಲ್ಲ ಆದಮೇಲೆ ಮತ್ತೆ ಐ ಜಸ್ಟ್ ವಾಂಟೆಡ್ ಟು ಚೇಂಜ್ ದ ಬೆಡ್ಶೀಟ್ಸ್. ಸೊ ಬೆಡ್ಶೀಟ್ ಚೇಂಜ್ ಮಾಡ್ತಿದ್ದೆ. ಸೊ ಯಾರು ವೀಡಿಯೋ ಮಾಡ್ತಿದ್ದಾರೆ ಗೊತ್ತಾ? ಇಟ್ಸ್ ಇಕ್ಷು ನಾನು ವೀಡಿಯೋ ಮಾಡ್ತೀನಿ, ಡೋಂಟ್ ವರಿ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದಾನೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ವಿಲ್ ಬಿ ಗುಡ್. ಆ್ಯಂಡ್ ಯು ಕ್ಯಾನ್ ಸಿ ಮೀ ವೇರಿಂಗ್ ಬೆಲ್ಟ್. ಏನೋ ಬೇಜಾರು ಮಾಡ್ಕೋಬೇಡಿ, ನಂಗೆ ಬೆಲ್ಟ್ ಇಲ್ಲ ಅಂದರೆ ಬಗ್ಗಿ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ, ಬ್ಯಾಕ್ ಪೇನ್ ಬರುತ್ತೆ. ಸೊ ಅಲ್ಲಿ ಐ ಆಮ್ ವೇರಿಂಗ್ ಬೆಲ್ಟ್ ಇನ್ ವೀಡಿಯೋಸ್ ಆಲ್ಸೋ. ಅದಾದಮೇಲೆ ಡೋರೆಲ್ಲ ತುಂಬ ಗಲೀಜಾಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಕ್ಲೀನ್ ದ್ಯಾಟ್. ಈ ಸೋಪ್ ವಾಟರ್ ಮತ್ತು ವೆಟ್ ಟಿಶ್ಯೂ ತೊಗೊಂಡು ನಾನು ಸ್ವಿಚ್ ಬೋರ್ಡೆಲ್ಲ ಕ್ಲೀನ್ ಮಾಡ್ತಿದ್ದೆ. ಬಿಕಾಸ್ ಇಕ್ಷು ಏನು ಮಾಡ್ತಾನಂದರೆ ಊಟ ಮಾಡ್ತಾ 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 ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ತುಂಬ ಗಲೀಜಾಗಿರುತ್ತೆ. ಎವ್ರಿ ಡೇ ವಿ ಕಾಂಟ್ ಡೂ ದಿಸ್ ಒನ್. ಸೊ ವೆನ್ ಎವರ್ ವಿ ಡಿಸೈಡ್ ಟು ಡೂ ಡೀಪ್ ಕ್ಲೀನಿಂಗ್, ಅವತ್ತಿನ ದಿನ ಇದೆಲ್ಲ ಮಾಡ್ಬೋದು. ಇದಾದಮೇಲೆ ಐ ಜಸ್ಟ್ ವಾಂಟೆಡ್ ಟು ಕ್ಲೀನ್ ಕಿಚನ್ ಒನ್ಸ್ ಅಗೇನ್. ಬಿಕಾಸ್ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ರು ಪ್ರಕಾಶ್, ಊರಿಗೆ ಹೋಗಬೇಕು ಅರ್ಜೆಂಟಾಗಿ ಅಂತ. ಸೊ ಅಲ್ಲೂ ಕೂಡ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಭಯ ಪಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ವೈ? ಬಿಕಾಸ್ ಶಾಕ್ ಹೊಡೆಯುತ್ತೆ ಅನ್ನೋ ಭಯ ಇತ್ತು. ಬಿಕಾಸ್ ಇಟ್ ವಾಸ್ ವೆಟ್ ಟಿಶ್ಯೂ. ಕಾಲಿಗೆ ಸ್ಲಿಪ್ಪರ್ಸ್ ಏನೂ ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ಆ ಸ್ಕ್ರಬ್ಬರ್ ಕೂಡ ತುಂಬ ವೆಟ್ಟಾಗಿತ್ತು. ಸೊ ಅದಕ್ಕೋಸ್ಕರ ಭಯ ಆಗ್ತಾಯಿತ್ತು. ನಿಧಾನವಾಗಿ ಜೋಪಾನವಾಗಿ ಸೈಡಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಅದೆಲ್ಲ ಅಡುಗೆ ಮನೆಯಲ್ಲಿ ಸ್ವಿಚ್ ಬೋರ್ಡ್ ನೋಡಿ ನೀವು ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ. ಆ್ಯಂಡ್ ದೆನ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರೆ ಅದು ವಾಶ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಂಡು ಬಟ್ಟೆ ಹಾಕೋದಕ್ಕೆ ಬಂದೆ. ಸೊ ತುಂಬ ಜಾಸ್ತಿ ಬಟ್ಟೆ ಇತ್ತು, ನೀರು ಕೂಡ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು. ಐ ಜಸ್ಟ್ ಎಲ್ಲ ಬಟ್ಟೆನೂ ಒಂದೇ ಸತಿ ಹಾಕೋದಕ್ಕಾಗೋದಿಲ್ಲ. ಆ್ಯಂಡ್ ದೆನ್ ಕ್ಲೀನ್ ಮಾಡಿದೆ. ಪ್ರಕಾಶ್ ಬಟ್ಟೆ ಮತ್ತು ಇಕ್ಷು ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕೋದು ತುಂಬ ಕಷ್ಟ. ಬಿಕಾಸ್ ಕಾಲರಲ್ಲಿ ಮತ್ತು ಕಾಲ ಹತ್ರ ಎಲ್ಲ, ಪ್ಯಾಂಟ್ ಹತ್ರ ಎಲ್ಲ ತುಂಬ ಗಲೀಜಿರುತ್ತೆ. ಅದನ್ನು ಕೈಯಲ್ಲಿ ವಾಶ್ ಮಾಡಿ ದೆನ್ ಐ ಹ್ಯಾವ್ ಟು ಪುಟ್ ದ್ಯಾಟ್ ಇನ್ಸೈಡ್ ದ ವಾಷಿಂಗ್ ಮೆಷಿನ್. ಸೊ ಎಲ್ಲ ಬಟ್ಟೆನೂ ಎತ್ತಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸೊ ಅಲಾಂಗ್ ವಿತ್ ದಟ್ ಟಾಪ್ ಲೋಡ್ ಆಗಿರೋದ್ರಿಂದ ನಾನು ಡಿಟರ್ಜೆಂಟ್ ಮತ್ತು ಸರ್ಫ್ ಎಕ್ಸೆಲ್ ಪೌಡರ್ ಅದ್ರ ಜೊತೆ ಕಂಫರ್ಟ್ ಕೂಡ ಹಾಕಿ ಒಟ್ಟಿಗೆ ನಾನು ಆನ್ ಮಾಡ್ತೀನಿ ಮೆಷಿನ್ನ. ದೆನ್ ಮನೆಯಲ್ಲಿ ಗ್ಲಾಸ್ ಇತ್ತು, ಎಲ್ಲ ಧೂಳೆಲ್ಲ ಉದುರಿಸಿದ ಮೇಲೆ ಪೂರ್ತಿ ಧೂಳು ತುಂಬಿಕೊಂಡಿತ್ತು ಅದ್ರ ಮೇಲೆ. ಸೊ ಐ ಜಸ್ಟ್ ಟುಕ್ ವೆಟ್ ಟಿಶ್ಯೂ ಆ್ಯಂಡ್ ಸ್ಟಾರ್ಟೆಡ್ ವೈಪಿಂಗ್ ಗ್ಲಾಸ್. ಒಂದೇ ಸತಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಎದ್ದೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನೋ ಆದಾಗೂ ಹಬ್ಬ ಬರ್ತಾಯಿದೆ, ಇದೆಲ್ಲ ಮಾಡಲೇಬೇಕು. ಲುಕ್ ಅಟ್ ದಿಸ್. ಗ್ಲಾಸ್ ಕ್ಲೀನ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯು ಕ್ಯಾನ್ ಡೂ ಒನ್ ಮೋರ್ ಥಿಂಗ್ ಆಲ್ಸೋ. ನ್ಯೂಸ್ ಪೇಪರಲ್ಲೂ ಕೂಡ ಅದನ್ನು ವೈಪ್ ಮಾಡ್ಬೋದು, ತುಂಬ ಕ್ಲೀನಾಗಿರುತ್ತೆ. ಆ್ಯಂಡ್ ದೆನ್ ಪಾತ್ರೆಗಳಿತ್ತು ವಾಶ್ ಮಾಡೋಕ್ಕೆ. ರಾತ್ರಿ ವಾಶ್ ಮಾಡಿರಲಿಲ್ಲ ಬಿಕಾಸ್ ಇಟ್ ವಾಸ್ ಸಂಡೇ ಟುಡೇ. ಸೋಂಬೇರಿತನ, ಹಂಗೆ ಮಲ್ಕೊಂಡ್ರಿ. ಸೊ ದೆನ್ ಮಾರ್ನಿಂಗ್ ಎದ್ದು ಈಗಿರೋ ವೆಸಲ್ಸ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ದೆನ್ ಐ ವೆಂಟ್ ಔಟ್ಸೈಡ್. ಫ್ರಿಜ್ ಕ್ಲೀನ್ ಮಾಡಬೇಕಾಗಿತ್ತು. ಅಗೇನ್ ವಿತ್ ದ ವೆಟ್ ಟಿಶ್ಯೂ ಆ್ಯಂಡ್ ಸೋಪ್ ವಾಟರ್ ಐ ವೈಪ್ಡ್. ಹೊರಗಡೆ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿದೆ. ನೋಡೋದಕ್ಕೆ ನಿಜವಾಗ್ಲೂ ಹೊಸ ಫ್ರಿಜ್ ಥರನೇ ಕಾಣಿಸ್ತಿತ್ತು ಕ್ಲೀನ್ ಮಾಡಾದಮೇಲೆ. ಬಿಕಾಸ್ ಆ ಹ್ಯಾಂಡಲೆಲ್ಲ ನಾವು ಓಪನ್ ಮಾಡಬೇಕಾದ್ರೆ, ಕ್ಲೋಸ್ ಮಾಡಬೇಕಾದ್ರೆ ಆ ಏರಿಯಾ ಮಾತ್ರ ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ. ದೆನ್ ಆಫ್ಟರ್ವರ್ಡ್ಸ್ ಧೂಳೆಲ್ಲ ಉದುರಿಸಾಗಿ ಎಲ್ಲ ಕೆಲಸ ಮಾಡಿ ಲೈಕ್ ವೈಪ್ ಎಲ್ಲ ಮಾಡಾದಮೇಲೆ ಕಸ ಗುಡಿಸ್ಬೇಕಾಗಿತ್ತು. ಕಸ ಗುಡಿಸ್ದೆ. ಸೊ ಕಸ ಗುಡಿಸೋದು ಅಷ್ಟೇ, ಡೈಲಿ ನಾವೇನು ಮಾಡ್ತೀರಿ ಸುಮ್ಮನೆ ಹಾಗೆ ಗುಡಿಸ್ಕೊಂಡು ಹೋಗ್ತೀರಿ. ಬಟ್ ಇವತ್ತು ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಫರ್ನಿಚರ್ಸ್ನೆಲ್ಲ ಎಳೆದು ಹಿಂದೆ ಧೂಳಿರುತ್ತೆ ಅದನ್ನೆಲ್ಲ ಗುಡಿಸ್ಕೊಂಡೆ. ಮನೆ ಒಳಗಡೆ ಮಾತ್ರ ಅಲ್ಲ, ಮನೆ ಹೊರಗಡೆ ಸ್ಟೆಪ್ಸ್ ಹತ್ರನೂ ಕೂಡ ಕಸ ಗುಡಿಸ್ದೆ.
ಸೊ ಎಷ್ಟು ಧೂಳಿರುತ್ತೆ ಅಂದರೆ ನಮ್ಮ ಮನೆ ಅಂದರೆ ಒಳಗಡೆನೇ ಇದೆ, ಲೈಕ್ ವೆಹಿಕಲ್ಸ್ ಅಷ್ಟೊಂದು ಜಾಸ್ತಿ ಓಡಾಡಲ್ಲ. ಬಟ್ ಆದರೂ ಕೂಡ ಗಾಳಿ ತುಂಬ ಇರೋದ್ರಿಂದ ಎಷ್ಟು ಧೂಳು ಬರುತ್ತೆ ಅಂದರೆ ಒಂದಿನ ಕ್ಲೀನ್ ಮಾಡಿದ್ರೆ 1-2 ಡೇಸ್ ಅಷ್ಟೇ, ಆಫ್ಟರ್ವರ್ಡ್ಸ್ ಅಗೇನ್ ಮತ್ತೆ ಧೂಳು ಬರುತ್ತೆ. ಸೊ ಸ್ಟೆಪ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅಲ್ಲಿ ನಾನು ಒಳಗಡೆ ಡೋರ್ ಮ್ಯಾಟ್ ಮತ್ತು ಕಾರ್ಪೆಟ್ ಹಾಕಿರ್ತೀರಲ್ವ, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿ ಹಾಕಿದ್ದೀನಿ. ಸೊ ದ್ಯಾಟ್ ಆಫ್ಟರ್ ಮಾಪಿಂಗ್ ದ ಹೌಸ್ ಅದನ್ನು ಒಳಗಡೆ ಹಾಕ್ಕೋಬೋದು ನಾನು. ಸೊ ಇಷ್ಟು ಮಾಡೋಷ್ಟರಲ್ಲೇ ನಂಗೆ ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬಾ ಸುಸ್ತಾಗೋಗಿತ್ತು. ಬಟ್ ಮಾಡಲೇಬೇಕು ಅಂತ ಮಾಡ್ತಾನೆ ಇದ್ದೆ. ಸೊ ದೆನ್ ಆಫ್ಟರ್ ದ್ಯಾಟ್ ಮಾಪ್ ಮಾಡೋಕ್ಕೆ ಬಂದೆ. ಮನೆ ಒರೆಸಿ ಲೈಕ್ ಒಂದೇ ಸತಿ ನೀರು ಹಾಕ್ಕೊಂಡು ಹೊರಿಸಿದ್ರೆ ಅಷ್ಟೊಂದು ಕ್ಲೀನಾಗಿರೋದಿಲ್ಲ. ಒಂದು ಸತಿ ಪೂರ್ತಿ ನೀರು ಹಾಕಿ ಒರೆಸ್ಬಿಟ್ಟು ಆಮೇಲೆ ಮತ್ತೆ ನೀರೆಲ್ಲ ಇನ್ಬಿಟ್ಟು ಆಮೇಲೆ ಒರೆಸಿದ್ರೆ ಮನೆ ಸ್ವಲ್ಪ ನೀಟಾಗಿರುತ್ತೆ. ಸೊ ಟು ಮಾಪ್ ದ ಹೌಸ್ ಐ ಯೂಸ್ ಲೈಝಾಲ್ ಡಿಸ್ಇನ್ಫೆಕ್ಟೆಂಟ್. ಮಗು ಇರೋದ್ರಿಂದ ಅದನ್ನೆಲ್ಲ ಮಾಡಲೇಬೇಕಾಗತ್ತೆ. ಸೊ ಚಿಕ್ಕ ಮಗು ಇರೋರು ಅದನ್ನು ಯೂಸ್ ಮಾಡಿದ್ರೆ, ಬಿಕಾಸ್ ಮಕ್ಕಳು ಎಲ್ಲಂದರೆ ಅಲ್ಲಿ ಮುಟ್ತಾ ಇರ್ತಾರೆ, ಅದೇ ಕೈನ ಬಾಯಲ್ಲಿ ಇಟ್ಕೋತಾ ಇರ್ತಾರೆ. ಇಫ್ ಯು ಯೂಸ್ ಆಲ್ ದಿಸ್ ಥಿಂಗ್ಸ್ ದೇ ವಿಲ್ ಬಿ ಸೇಫ್. ಅದಾದಮೇಲೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ನಲ್ಲ, ಅದನ್ನು ತೆಗೆದು ಬಟ್ಟೆ ಎಲ್ಲ ಒಣಗಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಪಕ್ಕದಲ್ಲಿ ಟುವರ್ಡ್ಸ್ ರೈಟ್ ಸೈಡ್ ಜಾಗ ಇದೆ, ಅಲ್ಲೇ ನಾನು ಬಟ್ಟೆ ಎಲ್ಲ ಡ್ರೈ ಮಾಡ್ತೀನಿ. ಮೇಲೆ ಕೂಡ ಹಾಕ್ಕೋಬೋದು, ಬಟ್ ಐ ರಿಯಲಿ ಫೀಲ್ ಲೇಝಿ ಟು ಗೋ ಅಪ್ ಆ್ಯಂಡ್ ಕಮ್ ಡೌನ್ ಅಗೇನ್. ಮತ್ತೆ ಬಟ್ಟೆ ತೆಗಿಯೋಕ್ಕೆ ಮತ್ತೆ ಮೇಲೆ ಹೋಗಿ ಬರಬೇಕು, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಮನೆ ಪಕ್ಕದಲ್ಲೇ ಜಾಗ ಇದೆ, ಅಲ್ಲೇ ನಾನು ಹಾಕ್ಕೋತೀನಿ. ಆ್ಯಂಡ್ ಅದಾದಮೇಲೆ ಸ್ಲಿಪ್ಪರ್ಸ್, ಶೂಸ್ ಎಲ್ಲ ನೋಡೋದಕ್ಕೆ ತುಂಬ ಗಲೀಜಾಗಿತ್ತು. ಅದನ್ನೆಲ್ಲ ವಾಶ್ ಮಾಡಿದೆ. ನಿಜವಾಗ್ಲೂ ಟ್ರಸ್ಟ್ ಮೀ, ಅದನ್ನು ವಾಶ್ ಮಾಡಿ ಕುತ್ಕೊಂಡು ಅದನ್ನು ವಾಶ್ ಮಾಡೋದಕ್ಕೆ ನನ್ನ ಕೈಲಿ ಎದ್ದೇಳೋದಕ್ಕಾಗಲಿಲ್ಲ. ಬ್ಯಾಕ್ ಪೇನ್ ಅಷ್ಟು ಜಾಸ್ತಿ ಇತ್ತು. ಬಿಕಾಸ್ ಅದನ್ನು ಕುತ್ಕೊಂಡು ವಾಶ್ ಮಾಡ್ತಾ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಐ ಟುಕ್ ಬ್ಯಾತ್. ದೇವರೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಾದಮೇಲೆ ದೇವರಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಭಕ್ತಿಯಿಂದ ಕ್ಲೀನ್ ಮಾಡ್ತೀನಿ. ಬಿಕಾಸ್ ಐ ಟ್ರಸ್ಟ್ ಗಾಡ್ ಸೋ ಮಚ್. ನಾನು ಮನುಷ್ಯರಲ್ಲಿ ಯಾರನ್ನ ನಂಬ್ತೀರಾ ಅಂದರೆ ಕೆಲವೊಬ್ಬರನ್ನ ಲೈಕ್ ಕೌಂಟ್ ಮಾಡ್ಬೋದು, ಅಷ್ಟು ಜನನ ಮಾತ್ರ ನಾನು ನಂಬ್ತೀನಿ. ಬಟ್ ಆದರೆ ಜಾಸ್ತಿ ನಾನು ನಂಬೋದು ದೇವ್ರನ್ನ ಮಾತ್ರ. ಬಿಕಾಸ್ ಐ ಆಮ್ ಇನ್ ದಿಸ್ ಪೊಸಿಷನ್ ಓನ್ಲಿ ಬಿಕಾಸ್ ಆಫ್ ಗಾಡ್. ಅವ್ರನ್ನ ಬಿಟ್ಟು ಬೇರೆ ಯಾರಿಂದನೂ ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಐ ಸ್ಟಾರ್ಟೆಡ್ ಡೂಯಿಂಗ್ ಪೂಜಾ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣೇಶಗೆ ದೀಪ ಹಚ್ಚಿದ್ದೀನಿ. ಪ್ರತಿ ತಿಂಗಳು ನಾನು ಮಾಡ್ತೀನಿ ಪೂಜೆನ. ಬಟ್ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವರೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದು ನಂಗೆ ಒಂದು ಸ್ವಲ್ಪ ಖುಷಿ ಅಂತ ಅನಿಸ್ತು. ಇವತ್ತು ನಾಳೆ 2 ದಿನ ಸಂಕಷ್ಟಹರ ಚತುರ್ಥಿ ಇದೆ. ಇವತ್ತು ಮಾಡೋರು ಇವತ್ತು ಮಾಡ್ಬೋದು, ನಾಳೆ ಮಾಡೋರು ನಾಳೆ ಮಾಡ್ಬೋದು. ನಾನು ಅಂದ್ಕೊಂಡೆ ಇವತ್ತು ನಾನ್ ವೆಜ್ ತಿಂದ್ಬಿಟ್ಟು ನಾಳೆ ಮಾಡ್ಬೋದಲ್ವ ಸಂಕಷ್ಟ ಚತುರ್ಥಿ ಅಂತ. ಬಟ್ ನೋ ಚೀಟಿಂಗ್. ದೇವ್ರ ವಿಷಯ ಅಂತ ಬಂದಾಗ ಐ ವಿಲ್ ನಾಟ್ ಚೀಟ್. ನಾನು ಚೀಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಎಷ್ಟೇ ಇಷ್ಟ ಆಗಿರೋ ವಸ್ತು ಅಂದರೂ ಕೂಡ ಅದನ್ನು ದೇವರ ವಿಷಯ ಅಂತ ಬಂದಾಗ ಅದನ್ನು ಸ್ವಲ್ಪ ದೂರ ಇಡ್ತೀನಿ, ಇಫ್ ಇಟ್ ಈಸ್ ನಾಟ್ ಗುಡ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಸೊ ದೀಪ ಹಚ್ಚಿದ ಮೇಲೆ ನೋಡಿ ಗಣೇಶ ಆ್ಯಂಡ್ ಅಗೇನ್ ವೀಡಿಯೋ ಮಾಡ್ತಾ ಇರೋದು ಇಕ್ಷು. ಅವ್ನು ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ. ಐ ಆಮ್ ವೆರಿ ಸಾರಿ. ನನ್ನ ಹತ್ರ ಟ್ರೈಪಾಡ್ ಆಗಲಿ ಸೆಲ್ಫಿ ಸ್ಟಿಕ್ ಆಗಲಿ ಏನೂ ಇಲ್ಲ. ಅದಕ್ಕೆ ಮಗು ಹೆಲ್ಪ್ ತೊಗೋತಾ ಇದ್ದೀನಿ. ಪ್ರಕಾಶ್ ಇದ್ದಿದ್ರೆ ಪ್ರಕಾಶ್ ಮಾಡ್ತಿದ್ರು. ಅವ್ರು ತುಂಬ ಅರ್ಜೆಂಟ್ ಕೆಲಸ ಅಂತ ಊರಿಗೆ ಹೋಗಿದ್ದಾರೆ. ಅರ್ಜೆಂಟ್ ಕೆಲಸ ಅಂತನೋ ಏನೋ ನನಗೆ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳು, ಐ ಟ್ರಸ್ಟ್ ಹಿಮ್ ಅ ಲಾಟ್. ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೇ ಸ್ವಲ್ಪ ಭಯಭಕ್ತಿ ಜಾಸ್ತಿ ಆಗುತ್ತೆ ನನಗೆ. ನಾನು ದೇವ್ರಿಗೆಲ್ಲ ಪೂಜೆ ಮಾಡಾದಮೇಲೆ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಪ್ರಕಾಶ್. ಊರಲ್ಲಿ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋದ್ರೋ ಗೊತ್ತಿಲ್ಲ, ಅಥವಾ ಮನೇಲಿದ್ರೆ ಅವ್ಳು ಕೆಲಸ ಮಾಡಿಸ್ತಾಳೆ ಅಂತ ಹೋದ್ರೆ ಗೊತ್ತಿಲ್ಲ. ಬಟ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ತುಂಬ ಬೇಗ ಬಂದರು. ಅರೌಂಡ್ 3 o'clock ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಇಟ್ ವಾಸ್ ಅರೌಂಡ್ 2:30. ಆವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಚಿತ್ರಾನ್ನ ಆರೋಗಿತ್ತು, ಬಟ್ ಇಟ್ ವಾಸ್ ವೆರಿ 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 ಟೇಸ್ಟಿ.
ಆ್ಯಂಡ್ ಎಲ್ಲ ಕೆಲಸ ಮಾಡಿ ಊಟ ಮಾಡಿದ್ರೆ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ಸಿ ಲುಕ್ ಅಟ್ ಮೀ, ಐ ಆಮ್ ವೆರಿ ಟಯರ್ಡ್. ಕೆಲಸ ಮಾಡಿ 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 ಸುಸ್ತಾಗ್ತಾಯಿದೆ. ಮಲ್ಕೊಂಡ್ರೆ ಎದ್ದೇಳೋಕ್ಕಾಗ್ತಾಯಿಲ್ಲ. ಓಕೆ ಬಾಯ್.